ಓಂ ಶಾಂತಿ. ಆಹಾ, ಪ್ರಾಚೀನ ಕಾಲದ ಒಂದು ಸುಂದರವಾದ ಕಥೆ ಇದೆ. ಅಂದ್ರೆ ಒಬ್ಬ ಮಹಾರಾಜ ತನ್ನ ಅರಮನೆಯಲ್ಲಿ ಸರ್ವ ವೈಭೋಗಗಳ ನಡುವೆಯೂ ಬಹಳ ಕಂಗಾಲಾಗಿದ್ದನು. ಹೊರಗಡೆ ಎಲ್ಲವೂ ಇದ್ರು ಒಳಗಡೆ ಏನೋ ಒಂದು ಕೊರತೆ ಇತ್ತಲ್ವಾ? ಖಂಡಿತ. ಆತನ ಬಳಿ ಜಗತ್ತಿನ ಅತ್ಯಮೂಲ್ಯ ರೇಷ್ಮೆ ವಸ್ತ್ರಗಳಿದ್ವು, ವಜ್ರವೈಡೂರ್ಯಗಳಿದ್ವು, ಮತ್ತೆ ಮನರಂಜನೆಗೆ ನೂರಾರು ಸೇವಕರು ಕೂಡ ಇದ್ರು. ಆದ್ರೆ ರಾತ್ರಿಯಾದ್ರೆ ಅವನಿಗೆ ನಿದ್ರೆ ಬರುತ್ತಿರ್ಲಿಲ್ಲ. ಓಹೋ, ಅಂದ್ರೆ ಒಂದ್ ರೀತಿಯ ಬರಿದಾದ ಭಾವನೆ ಆತನನ್ನು ಕಾಡುತ್ತಿತ್ತು. ಸರಿಯಾಗಿ ಹೇಳಿದ್ರಿ. ಎಷ್ಟೇ ಬಾಹ್ಯ ಆಡಂಬರಗಳ ಮೊರೆ ಹೋದ್ರೂ ಅವನಿಗೆ ಶಾಂತಿ ಸಿಗ್ಲಿಲ್ಲ. ಕೊನೆಗೇನ್ ಗೊತ್ತಾ, ಈ ಹುಡುಕಾಟದಲ್ಲಿ ಆತ ಒಂದು ದಟ್ಟವಾದ ಕಾಡಿಗೆ ಹೋಗ್ತಾನೆ. ಸರಿ, ಅಲ್ಲೇನಾಯ್ತು? ಅಲ್ಲಿ ಒಬ್ಬ ಸರಳವಾದ ಋಷಿ ಮರದ ಕೆಳಗೆ ಕಣ್ಮುಚ್ಚಿ ಕುಳಿತಿರುತ್ತಾರೆ. ಆ ಋಷಿಯ ಬಳಿ ಯಾವುದೇ ಸಂಪತ್ತಿರ್ಲಿಲ್ಲ. ಧರಿಸಿದ್ದು ಕೇವಲ ಒರಟಾದ ನಾರು ಮುಡಿ. ಆದರೂ ಆ ಋಷಿಯ ಮುಖದಲ್ಲಿ ಒಂದು ದಿವ್ಯವಾದ ತೇಜಸ್ಸು, ಒಂದು ಅಯಸ್ಕಾಂತೀಯ ಸೆಳೆತ ಇತ್ತು. ಆಹಾ, ನಿಜವಾದ ಆಕರ್ಷಣೆ ಅಂದ್ರೆ ಅದೇ ಅಲ್ವಾ? ಹೌದು. ಆ ಋಷಿಯ ಸಾನ್ನಿಧ್ಯಕ್ಕೆ ಹೋದ ತಕ್ಷಣ ರಾಜನಿಗೆ ತನ್ನೆಲ್ಲಾ ಅಶಾಂತಿ, ಗೊಂದಲಗಳು ಕರಗಿ ಹೋದಂತೆ ಭಾಸವಾಗುತ್ತದೆ. ಆವಾಗಲೇ ರಾಜನಿಗೆ ಅರಿವಾಗುವುದು, ನಾವು ಹೊರಗಿನ ಸೌಂದರ್ಯದಿಂದ ಜನರನ್ನು ಆಕರ್ಷಿಸಲು ಪ್ರಯತ್ನಿಸುತ್ತೇವೆ, ಆದರೆ ನಿಜವಾದ ಆಳವಾದ ಆಕರ್ಷಣೆ ಬರುವುದು ಆಂತರಿಕ ಪವಿತ್ರತೆಯಿಂದ ಅಂತ. ನಿಜಕ್ಕೂ ಬಹಳ ಪ್ರೇರಣಾದಾಯಕ ಕಥೆ ಇದು. ಇಂದಿನ ಮುರುಳಿ ಚಿಂತನೆಗೆ ನಿಮಗೆ ಸ್ವಾಗತ. ಇಂದಿನ ಮುರುಳಿಯ ದಿನಾಂಕ 04/04/2026. ಇಂದಿನ ಮುರುಳಿಯ ಮಹಾವಾಕ್ಯ ಹೀಗಿದೆ: ಮಧುರ ಮಕ್ಕಳೇ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ, ಆಗ ರಮಣೀಕವಾಗಿ ಬಿಡುತ್ತೀರಿ. ತಂದೆಯೂ ರಮಣೀಕರಾಗಿದ್ದಾರೆ ಎಂದ ಮೇಲೆ ಅವರ ಮಕ್ಕಳು ರಮಣೀಕರಾಗಿಬೇಕು. ಆಹಾ, ಇದು ಕೇವಲ ಒಂದು ವಾಕ್ಯವಲ್ಲ, ನಮ್ಮ ಇಡೀ ದಿನದ ಮನಸ್ಥಿತಿಯನ್ನು ಬದಲಾಯಿಸುವಂತಹ ಅದ್ಭುತ ಸೂತ್ರ. ಇಲ್ಲಿ ರಮಣೀಕ ಎಂಬ ಪದವನ್ನು ಬಹಳ ವಿಶೇಷವಾಗಿ ಬಳಸಲಾಗಿದೆ ಅಲ್ವಾ? ಖಂಡಿತ. ರಮಣೀಕ ಎಂದರೆ ಆಂತರಿಕವಾಗಿ ಅತ್ಯಂತ ಸುಂದರವಾದ, ಎಲ್ಲರನ್ನೂ ಕಾಂತದಂತೆ ಸೆಳೆಯುವಂತಹ ಮಧುರ ಸ್ವಭಾವ. ನೋಡಿ, ಲೌಕಿಕದಲ್ಲಿ ಒಂದು ಮಗು ತನ್ನ ತಂದೆ ತಾಯಿಯ ಗುಣಗಳನ್ನು ಕಲಿಯುತ್ತದೆ ತಾನೆ? ಹೌದು. ತಂದೆ ಸದಾ ಶಾಂತವಾಗಿದ್ದರೆ ಮಗು ಶಾಂತವಾಗಿರುತ್ತದೆ. ಅದೇ ರೀತಿ ನಮ್ಮ ಪರಮಪಿತ ಶಿವಬಾಬಾ ಎಷ್ಟೊಂದು ಮಧುರವಾಡಿದ್ದಾರೆ. ಆ ಪರಮಾತ್ಮನ ಗುಣಗಳು ನಮ್ಮಲ್ಲಿ ಹರಿಯಬೇಕು. ಆದರೆ ಇದು ಸುಮ್ಮನೆ ಆಗುವುದಿಲ್ಲ. ಮತ್ತೆ ಹೇಗೆ ಸಾಧ್ಯ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ತಂದೆಯನ್ನು ಮತ್ತು ಆಸ್ತಿಯನ್ನು ನಿರಂತರವಾಗಿ ನೆನಪು ಮಾಡಿದಾಗ ಮಾತ್ರ ಆ ಪರಮಶಕ್ತಿಯ ಕಂಪನಗಳು ನಮ್ಮಲ್ಲಿ ಬಂದು ನಾವು ರಮಣೀಕರರಾಗಲು ಸಾಧ್ಯ. ಬಹಳ ಸ್ಪಷ್ಟವಾಗಿ ಅರ್ಥ ಆಯಿತು. ಇಂದಿನ ಮುರುಳಿಯ ಪ್ರಶ್ನೋತ್ತರ ವಿಭಾಗದಲ್ಲಿ ಇದೇ ಆಕರ್ಷಣೆಯ ಬಗ್ಗೆ ಒಂದು ಗಹನವಾದ ಪ್ರಶ್ನೆ ಇದೆ. ದಯವಿಟ್ಟು ಗಮನಿಸಿ. ಪ್ರಶ್ನೆ ಹೀಗಿದೆ: ದೇವತೆಗಳ ಚಿತ್ರಗಳು ಎಲ್ಲರಿಗೆ ಏಕೆ ಆಕರ್ಷಣೆ ಮಾಡುತ್ತವೆ? ಅವರಲ್ಲಿ ಯಾವ ವಿಶೇಷ ಗುಣವಿದೆ? ದೇವತೆಗಳು ಬಹಳ ರಮಣೀಕ ಮತ್ತು ಪವಿತ್ರರಾಗಿದ್ದಾರೆ ಎಂಬುದೇ ಇದರ ನೇರವಾದ ಉತ್ತರ. ಅಂದ್ರೆ ಪವಿತ್ರತೆ ಅಂತ ಕೇಳಿದಾಗ ಕೇವಲ ದೈಹಿಕ ಸ್ವಚ್ಛತೆ ಮಾತ್ರ ಅಲ್ಲ ತಾನೆ? ಖಂಡಿತವಾಗಿಯೂ ಅಲ್ಲ. ಅದೊಂದು ಸಂಪೂರ್ಣ ಮಾನಸಿಕ ಸ್ಥಿತಿ. ಆಂತರಿಕವಾಗಿ ಯಾವುದೇ ಕಾಮ, ಕ್ರೋಧ ಅಥವಾ ಅಹಂಕಾರದ ಸಂಘರ್ಷಗಳಿಲ್ಲದ ಸಂಪೂರ್ಣ ಶುದ್ಧ ಮನಸ್ಸು ಅದು. ಯಾರು ಸದಾ ಖುಷಿಯಾಗಿರ್ತಾರೋ, ಅವರ ಪ್ರತಿ ಸಂಕಲ್ಪಗಳು ಶುದ್ಧವಾಗಿರುತ್ತವೆಯೋ, ಅವರು ಸ್ವಾಭಾವಿಕವಾಗಿ ಎಲ್ಲರಿಗೂ ಆಕರ್ಷಣೀಯರಾಗ್ತಾರೆ ಅಂತ ಇಟ್ಕೊಳ್ಳಿ. ಆಗ ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಯಾವುದೇ ಗೊಂದಲವಿಲ್ಲದೆ ಸದಾ ನಗುಮುಖದಿಂದ ಸಕಾರಾತ್ಮಕವಾಗಿ ಕೆಲಸ ಮಾಡ್ತಿದ್ರೆ ಏನಾಗುತ್ತೆ? ನಮಗೆ ಅರಿವಿಲ್ಲದಂತೆಯೇ ನಾವು ಅವರ ಬಳಿ ಹೋಗಿ ಮಾತನಾಡಲು ಇಷ್ಟಪಡ್ತೇವೆ. ಸರಿಯಾಗಿ ಹೇಳಿದ್ರಿ. ಅವರಲ್ಲಿರುವ ಆ ಆಂತರಿಕ ಪವಿತ್ರತೆ ಮತ್ತು ಖುಷಿಯೇ ಇತರರನ್ನು ಸೆಳೆಯುವ ನಿಜವಾದ ಅಯಸ್ಕಾಂತ. ಆ ಗುಣದ ಕಾರಣವೇ ಅಪವಿತ್ರ ಮನುಷ್ಯರು ಸಹ ದೇವತೆಗಳ ಮುಂದೆ ಬಾಗ್ತಾರೆ. ಹೌದು. ನಮ್ಮ ದಿನನಿತ್ಯದ ಬದುಕಿಗೆ ಇದು ಬಹಳ ಹತ್ತಿರವಾದ ವಿಷಯ. ಈಗ ನಾವು ಮುರುಳಿಯ ಆಳವಾದ ವಾಕ್ಯಗಳನ್ನು ನೋಡೋಣ. ಓಂ ಶಾಂತಿ. ಆತ್ಮಗಳು ಮತ್ತು ಪರಮಾತ್ಮನ ಮೇಳವು ಎಷ್ಟು ವಿಚಿತ್ರವಾಗಿದೆ. ಇಂತಹ ಬೇಹದ್ದಿನ ತಂದೆಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಮಕ್ಕಳು ಸಹ ಎಷ್ಟೊಂದು ರಮಣೀಕರರಾಗಬೇಕು. ದೇವತೆಗಳು ರಮಣೀಕರರಾಗಿದ್ದಾರಲ್ಲವೇ? ಆದರೆ ರಾಜಧಾನಿಯು ಬಹಳ ದೊಡ್ಡದಾಗಿದೆ. ಎಲ್ಲರೂ ಒಂದೇ ಸಮನಾಗಿ ರಮಣೀಕರರಾಗಲು ಸಾಧ್ಯವಿಲ್ಲ. ಆದರೂ ಸಹ ಕೆಲವು ಮಕ್ಕಳು ಬಹಳ ರಮಣೀಕರರಾಗಿದ್ದಾರೆ. ಯಾರು ರಮಣೀಕರರಾಗುತ್ತಾರೆ? ಯಾರು ಸದಾ ಖುಷಿಯಲ್ಲಿರುವರೋ, ಯಾರಲ್ಲಿ ದೈವಿ ಗುಣಗಳಿವೆಯೋ ಅವರೇ ರಮಣೀಕರರಾಗುತ್ತಾರೆ. ಬಾಬಾ ಹೇಳ್ತಾರೆ, ಇಲ್ಲಿ ಗಮನಿಸಬೇಕಾದ ಸೂಕ್ಷ್ಮವೇನೆಂದ್ರೆ, ನಾವೆಲ್ಲರೂ ಪರಮಾತ್ಮನ ಮಕ್ಕಳೇ ಆಗಿದ್ದರೂ ಎಲ್ಲರೂ ಒಂದೇ ಸಮನಾಗಿ ರಮಣೀಕರಾಗಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತಿದೆ. ಅಂದ್ರೆ ಜ್ಞಾನ ಎಲ್ಲರಿಗೂ ಒಂದೇ ಸಿಕ್ರೂ ಫಲಿತಾಂಶ ಬೇರೆ ಬೇರೆ ಇರ್ತದೆ ಅಂತಾನಾ? ಹೌದು, ಖಂಡಿತ.
ಏಕೆಂದ್ರೆ ಜ್ಞಾನವನ್ನು ಕೇಳುವುದು ಬೇರೆ, ಅದನ್ನು ನಮ್ಮ ದಿನನಿತ್ಯದ ನಡವಳಿಕೆಯಲ್ಲಿ ಧಾರಣೆ ಮಾಡುವುದು ಬೇರೆ. ಯಾರು ಪ್ರತಿಯೊಂದು ಸನ್ನಿವೇಶದಲ್ಲೂ ತಮ್ಮ ಆಂತರಿಕ ಖುಷಿಯನ್ನು ಕಳೆದುಕೊಳ್ಳುವುದಿಲ್ಲವೋ, ಕಷ್ಟದ ಪರಿಸ್ಥಿತಿಯಲ್ಲೂ ದೈವೀ ಗುಣಗಳನ್ನು ಬಿಡುವುದಿಲ್ಲವೋ, ಅವರ ವ್ಯಕ್ತಿತ್ವದಲ್ಲಿ ಒಂದು ವಿಶಿಷ್ಟವಾದ ಕಾಂತಿ ಮೂಡುತ್ತದೆ. ಓಹೋ, ಕೇವಲ ಜ್ಞಾನವಿದ್ದರೆ ಸಾಲದು, ಅದು ನಮ್ಮ ಮುಖದಲ್ಲಿ, ನಗುವಿನಲ್ಲಿ ಕಾಣಬೇಕು. ಮುಂದುವರೆದು ಪವಿತ್ರತೆಯ ಪ್ರಭಾವದ ಬಗ್ಗೆ ಬಾಬಾ ಹೀಗೆ ಹೇಳಿದ್ದಾರೆ. ಈ ರಾಧೆ, ಕೃಷ್ಣ ಮೊದಲಾದವರು ರಮಣೀಕರರಲ್ವೇ? ಅವರಲ್ಲಿ ಬಹಳ ಆಕರ್ಷಣೆಯಿದೆ. ಯಾವ ಆಕರ್ಷಣೆ? ಪವಿತ್ರತೆಯ ಆಕರ್ಷಣೆಯಿದೆ. ಏಕೆಂದರೆ ಇವರ ಆತ್ಮವೂ ಪವಿತ್ರ, ಶರೀರವೂ ಪವಿತ್ರವಾಗಿದೆ. ಆದ್ದರಿಂದ ಪವಿತ್ರ ಆತ್ಮರು ಅಪವಿತ್ರರನ್ನು ಆಕರ್ಷಿಸುತ್ತಾರೆ. ಅಪವಿತ್ರರು ಅವರ ಚರಣಗಳಿಗೆ ಬೀಳುತ್ತಾರೆ. ದೇವತೆಗಳಲ್ಲಿ ಎಷ್ಟೊಂದು ಬಲವಿದೆ. ಭಲೆ ಸನ್ಯಾಸಿಗಳು ಇದ್ದಾರೆ, ಆದರೂ ಸಹ ದೇವತೆಗಳ ಮುಂದೆ ಖಂಡಿತವಾಗಿ ತಲೆಬಾಗುತ್ತಾರೆ. ಭಲೆ ಕೆಲವರಿಗೆ ಬಹಳ ಗರ್ವವಿರುತ್ತದೆ, ಆದರೂ ಸಹ ದೇವತೆಗಳು ಅಥವಾ ಶಿವನ ಮುಂದೆ ಖಂಡಿತ ಬಾಗುತ್ತಾರೆ. ದೇವಿಯರ ಚಿತ್ರದ ಮುಂದೆಯೂ ತಲೆಬಾಗುತ್ತಾರೆ. ಏಕೆಂದರೆ ತಂದೆಯೂ ರಮಣೀಕರರಾಗಿದ್ದಾರೆ ಅಂದಮೇಲೆ ತಂದೆಯಿಂದ ಮಾಡಲ್ಪಟ್ಟಿರುವ ದೇವಿ ದೇವತೆಗಳು ಸಹ ರಮಣೀಕರರಾಗಿದ್ದಾರೆ. ಬಾಬಾ ಹೇಳ್ತಾರೆ, ನೋಡಿ, ಇಲ್ಲವೊಂದು ಅದ್ಭುತವಾದ ಮನೋವೈಜ್ಞಾನಿಕ ಸತ್ಯ ಅಡಗಿದೆ. ಎಷ್ಟೇ ಗರ್ವವುಳ್ಳವರು, ಅಹಂಕಾರಿಗಳು ಪವಿತ್ರತೆಯ ಮುಂದೆ ಏಕೆ ತಲೆಬಾಗುತ್ತಾರೆ ಗೊತ್ತಾ? ಏಕೆ ಅಂತ ವಿವರಿಸಬಹುದಾ? ಅಹಂಕಾರ ಯಾವಾಗಲೂ ಹೋರಾಡಲು ಇನ್ನೊಂದು ಅಹಂಕಾರವನ್ನು ಹುಡುಕುತ್ತಿರ್ತದೆ. ಆದರೆ ಸಂಪೂರ್ಣ ಪವಿತ್ರವಾದ ಆತ್ಮದ ಎದುರು ಹೋದಾಗ ಅಲ್ಲಿ ಯಾವುದೇ ವಿರೋಧವಿರುವುದಿಲ್ಲ. ಇದೇ ಜಾಗದಲ್ಲಿ ನಾವು ದಾವಿಜಿಯವರ ಪ್ರಾಯೋಗಿಕ ಉದಾಹರಣೆಯನ್ನು ನೆನಪಿಸಿಕೊಳ್ಳಬೇಕು. ಹೌದು, ದಾದೀಜಿಯವರ ಜೀವನ ಒಂದು ಜೀವಂತ ಉದಾಹರಣೆ. ಖಂಡಿತ. ದಾದೀಜಿಯವರ ಕಣ್ಣುಗಳಲ್ಲಿ ಎಷ್ಟೊಂದು ಮುಗ್ಧತೆ ಮತ್ತು ಪವಿತ್ರತೆ ಇತ್ತು ಅಂದ್ರೆ, ಎಷ್ಟೇ ಅಧಿಕಾರವುಳ್ಳ, ಅಹಂಕಾರವುಳ್ಳ ಗಣ್ಯ ವ್ಯಕ್ತಿಗಳು ಅವರ ಸಮ್ಮುಖದಲ್ಲಿ ಬಂದಾಗ ತಮ್ಮೆಲ್ಲ ಗರ್ವವನ್ನು ಮರೆತು ಮಗುವಿನಂತೆ ಶಾಂತರಾಗುತ್ತಿದ್ರು. ದಾದೀಜಿಯವರು ಯಾವತ್ತೂ ಯಾರಿಗೂ ಬುದ್ಧಿವಾದ ಹೇಳ್ತಿರ್ಲಿಲ್ಲ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಕೇವಲ ಅವರ ಪವಿತ್ರ ದೃಷ್ಟಿಯೇ ಎದುರಿನವರ ಮನಸ್ಸಿನ ಅಶಾಂತಿಯನ್ನು ಹೀರಿಕೊಂಡು ಅವರನ್ನು ತಲೆಬಾಗುವಂತೆ ಮಾಡುತ್ತಿತ್ತು. ಇದು ಶರೀರದ ಆಕರ್ಷಣೆಯಲ್ಲ, ಸಂಪೂರ್ಣ ಶುದ್ಧ ಆತ್ಮದ ಶಕ್ತಿ. ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಲೌಕಿಕ ಆಕರ್ಷಣೆಗೂ ಈ ಅವಿನಾಶಿ ಆಕರ್ಷಣೆಗೂ ಇರುವ ವ್ಯತ್ಯಾಸ ಇಲ್ಲಿ ಬಹಳ ಸ್ಪಷ್ಟವಾಗುತ್ತದೆ. ಮುರಳಿಯ ಮುಂದಿನ ಸಾಲುಗಳಿವು. ಅವರ ಆ ಆಕರ್ಷಣೆಯು ಇಲ್ಲಿಯವರೆಗೂ ನಡೆಯುತ್ತಿದೆ ಅಂದಮೇಲೆ ಅವರಲ್ಲಿ ಎಷ್ಟು ಆಕರ್ಷಣೆಯಿದೆಯೋ ಅಷ್ಟು ನಿಮ್ಮಲ್ಲಿಯೂ ಇರಬೇಕು. ಅವರೇ ಈ ಲಕ್ಷ್ಮೀನಾರಾಯಣರ ತರಹ ನಾವಾಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ. ನಿಮ್ಮ ಈ ಸಮಯದ ಆಕರ್ಷಣೆಯು ಅವಿನಾಶಿಯಾಗಿಬಿಡುತ್ತದೆ, ಎಲ್ಲರದೂ ಆಗುವುದಿಲ್ಲ. ನಂಬರ್ ವಾರುತ್ತೂ ಇದೆಯಲ್ಲವೇ? ಭವಿಷ್ಯದಲ್ಲಿ ಯಾರು ಶ್ರೇಷ್ಠ ಪದವಿಯನ್ನು ಪಡೆಯುವರಿದ್ದಾರೆಯೋ ಅವರಲ್ಲಿ ಇಲ್ಲಿಯೇ ಆಕರ್ಷಣೆಯಿರುವುದು, ಏಕೆಂದರೆ ಆತ್ಮವು ಪವಿತ್ರವಾಗಿ ಬಿಡುತ್ತದೆ. ನಿಮ್ಮಲ್ಲಿ ಯಾರು ವಿಶೇಷವಾಗಿ ನೆನಪಿನ ಯಾತ್ರೆಯಲ್ಲಿರುವರೋ ಅವರಲ್ಲಿ ಹೆಚ್ಚು ಆಕರ್ಷಣೆಯಿರುತ್ತದೆ. ಯಾತ್ರೆಯಲ್ಲಿ ಪವಿತ್ರತೆಯು ಖಂಡಿತ ಇರುತ್ತದೆ. ಪವಿತ್ರತೆಯಲ್ಲಿಯೇ ಆಕರ್ಷಣೆಯಿದೆ. ಬಾಬಾ ಹೇಳ್ತಾರೆ, ಈ ಭೌತಿಕ ಜಗತ್ತಿನಲ್ಲಿ ನಾವು ನೋಡುವ ಸೌಂದರ್ಯ, ಬಣ್ಣ, ವಸ್ತ್ರಗಳ ಆಕರ್ಷಣೆ ಕಾಲಾನಂತರ ನಶಿಸಿ ಹೋಗುತ್ತದೆ. ಆದರೆ ಆತ್ಮದ ಪವಿತ್ರತೆಯಿಂದ ಬರುವ ಆಕರ್ಷಣೆ ಅವಿನಾಶಿಯಾದದ್ದು. ಅಂದರೆ ಯೋಗದ ಮೂಲಕ ಆ ಆಕರ್ಷಣೆ ಬರುತ್ತದೆ ಅಂತನಾ? ಹೌದು. ಯಾರು ನಿರಂತರವಾಗಿ ನೆನಪಿನ ಯಾತ್ರೆಯಲ್ಲಿ, ಅಂದ್ರೆ ಪರಮಾತ್ಮನ ಜೊತೆಗಿನ ಯೋಗದಲ್ಲಿರ್ತಾರೋ ಅವರ ಆತ್ಮದ ಮೇಲಿರುವ ಜನ್ಮಜನ್ಮಾಂತರದ ಕಲ್ಮಶಗಳು ಸುಟ್ಟು ಹೋಗುತ್ತವೆ. ಹೇಗೆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಷ್ಟು ಅದರ ಹೊಳಪು ಹೆಚ್ಚಾಗುತ್ತದೆಯೋ ಹಾಗೆ ಯೋಗಾಗ್ನಿಯಿಂದ ಆತ್ಮವು ಶುದ್ಧವಾಗಿ ಅದರ ಆಕರ್ಷಣೆ ಹೆಚ್ಚಾಗುತ್ತದೆ. ಇದು ಅರ್ಥವಾಯಿತು. ಆದರೆ ಮುಂದಿನ ವಾಕ್ಯಗಳಲ್ಲಿ ಬರುವ ವನವಾಸ ಎಂಬ ಪದ ಸ್ವಲ್ಪ ಗೊಂದಲ ಮೂಡಿಸುತ್ತದೆ. ಮುರುಳಿಯ ಸಾಲು ಹೀಗಿದೆ: ನೀವು ಬಹಳ ಸಾಧಾರಣವಾಗಿದ್ದೀರಿ, ನಿಮಗೆ ಓದಿಸುವವರೂ ಸಹ ಬಹಳ ಸಾಧಾರಣ ರೂಪದಲ್ಲಿದ್ದಾರೆ. ಅಂದಮೇಲೆ ಓದುವವರೂ ಸಾಧಾರಣವಾಗಿಯೇ ಇರುತ್ತೀರಿ. ಇಲ್ಲದಿದ್ದರೆ ಸಂಕೋಚವಾಗುವುದು. ನಾವು ಇಷ್ಟು ಅಧಿಕ ಬೆಲೆಯ ವಸ್ತುಗಳನ್ನು ಹೇಗೆ ಧರಿಸುವುದು? ನಮ್ಮ ಮಮ್ಮ ಬಾಬಾರವರು ಎಷ್ಟು ಸಾಧಾರಣವಾಗಿದ್ದಾರೆ, ಆದ್ದರಿಂದ ನಾವು ಸಾಧಾರಣರಾಗಿದ್ದೇವೆ. ಇವರು ಏಕಸಾಧಾರಣವಾಗಿರುತ್ತಾರೆ, ಏಕೆಂದ್ರೆ ವನವಾಸದಲ್ಲಿದ್ದಾರಲ್ಲವೇ? ನೀವೀಗ ಮರಳಿ ಹೋಗಬೇಕಲ್ಲವೇ? ಇಲ್ಲಿ ಯಾವುದೂ ವಿವಾಹ ಇತ್ಯಾದಿಗಳನ್ನು ಮಾಡಿಕೊಳ್ಳಬಾರದು. ಅವರಂತೂ ವಿವಾಹ ಮಾಡುವಾಗ ಕುಮಾರಿಯು ವನವಾಸದಲ್ಲಿರುತ್ತಾಳೆ. ಮೈಲಿಗೆ ಬಟ್ಟೆಗಳನ್ನು ಧರಿಸುತ್ತಾಳೆ, ತೈಲ ಇತ್ಯಾದಿಗಳನ್ನು ಹಚ್ಚುತ್ತಾಳೆ, ಏಕೆಂದ್ರೆ ಮಾವನ ಮನೆಗೆ ಹೋಗುತ್ತಾಳೆ.
ಬಾಬಾ ಹೇಳುತ್ತಾರೆ, ನಾವು ಆಧುನಿಕ ನಗರಗಳಲ್ಲಿ ಜೀವಿಸುತ್ತಿದ್ದೇವೆ, ದೊಡ್ಡ ದೊಡ್ಡ ಕಚೇರಿಗಳಲ್ಲಿ ಕೆಲಸ ಮಾಡುತ್ತೇವೆ, ಉತ್ತಮ ಬಟ್ಟೆ ಧರಿಸುತ್ತೇವೆ. ಹೀಗಿರುವಾಗ ನಾವು ವನವಾಸದಲ್ಲಿ ಇದ್ದೇವೆ ಎಂದ್ರೆ ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಬಹಳ ಪ್ರಾಯೋಗಿಕವಾದ ಪ್ರಶ್ನೆ ಇದು. ಇಲ್ಲಿ ವನವಾಸ ಎಂದರೆ ನಾವು ಕಾಡಿಗೆ ಹೋಗಿ ಗುಡಿಸಲ್ನಲ್ಲಿ ವಾಸಿಸಬೇಕು ಎಂದಲ್ಲ. ಇದು ಮಾನಸಿಕ ವನವಾಸ. ಓಹೋ, ಮಾನಸಿಕ ವನವಾಸ ಅಂದ್ರೆ ನಮ್ಮ ಆಲೋಚನೆಗಳಲ್ಲಿ ಇರಬೇಕಾದದ್ದು ಅಲ್ವಾ? ಹೌದು. ಅಂದ್ರೆ ನಮ್ಮ ಮೌಲ್ಯವನ್ನು ನಾವು ಧರಿಸುವ ಬೆಲೆಬಾಳುವ ಬಟ್ಟೆಗಳಿಂದಾಗಲಿ ನಮ್ಮ ಕಾರು ಬಂಗಲೆಗಳಿಂದಾಗಲಿ ಅಳೆಯದಿರುವುದು. ನಾವು ಭೌತಿಕ ಜಗತ್ತಿನಲ್ಲಿದ್ದರೂ ಅದರ ವ್ಯಾಮೋಹದಿಂದ ದೂರವಿರುವುದೇ ನಿಜವಾದ ವನವಾಸ. ಲೌಕಿಕದಲ್ಲಿ ಕನ್ಯೆ ಹೇಗೆ ಮದುವೆಗೆ ಮುನ್ನ ಹಳೆಯ ಬಟ್ಟೆ ಧರಿಸಿ ತೈಲ ಹಚ್ಚಿಕೊಂಡು ಮಾವನ ಮನೆಗೆ ಹೋಗಲು ಸಿದ್ಧಳಾಗುತ್ತಾಳೋ, ಹಾಗೆ ನಾವೀಗ ಶಾಂತಿಧಾಮಕ್ಕೆ ಅಂದ್ರೆ ನಮ್ಮ ನಿಜವಾದ ಮನೆಗೆ ಮರಳಲು ಸಿದ್ಧರಾಗುತ್ತಿದ್ದೇವೆ ಎಂಬ ಅರಿವು ಇದು. ಅಂದರೆ ಬಾಹ್ಯವಾಗಿ ನಾವು ಹೇಗೆ ಇದ್ರೂ ಆಂತರಿಕವಾಗಿ ಸಂಪೂರ್ಣ ನಿರಹಂಕಾರಿಗಳಾಗಿರಬೇಕು. ಇದನ್ನೇ ಮುರಳಿಯಲ್ಲಿ ಇನ್ನಷ್ಟು ವಿವರವಾಗಿ ಹೇಳಲಾಗಿದೆ. ಬ್ರಾಹ್ಮಣರ ಮೂಲಕ ನಿಶ್ಚಿತಾರ್ಥವಾಗುತ್ತದೆ, ನೀವೂ ಸಹ ಈಗ ಮಾವನ ಮನೆಗೆ ಹೋಗಬೇಕಾಗಿದೆ. ರಾವಣಪುರಿಯಿಂದ ರಾಮಪುರಿ ಅಥವಾ ವಿಷ್ಣುಪುರಿಗೆ ಹೋಗಬೇಕಾಗಿದೆ ಅಂದಾಗ ಈ ವನವಾಸದ ಪದ್ಧತಿಯನ್ನು ಏಕೆ ಇಟ್ಟಿದ್ದಾರೆಂದ್ರೆ, ಯಾವುದೇ ದೇಹದ ಅಥವಾ ವಸ್ತು ಮೊದಲಾದವುಗಳ ಅಭಿಮಾನ ಬಾರದಿರಲಿ ಎಂದು. ಯಾರಿಗಾದರೂ ಕಡಿಮೆ ಬೆಲೆಯ ಸೀರೆ ಇದ್ದು ಅನ್ಯರನ್ನು ನೋಡ್ತಾರೆ ಅಂದ್ರೆ ಇವರ ಬಳಿ ಎಷ್ಟು ಒಳ್ಳೆಯ ಸೀರೆ ಇದೆ ಎಂದು ಸಂಕಲ್ಪ ನಡೆಯುತ್ತದೆ. ಇವರಂತೂ ವನವಾಸದಲ್ಲಿಲ್ಲ ಎಂದು ಕೊಳ್ಳುತ್ತಾರೆ. ಆದರೆ ನೀವು ವನವಾಸದಲ್ಲಿ ಈ ರೀತಿ ಸಾಧಾರಣವಾಗಿ ಇರ್ತಲೂ ಅನ್ಯರಿಗೆ ಇಷ್ಟು ಶ್ರೇಷ್ಠ ಜ್ಞಾನವನ್ನು ಕೊಡಿ ಮತ್ತು ಇಷ್ಟು ನಶೆ ಏರಿರಲಿ, ಅದರಿಂದ ಅವರಿಗೆ ಬಾಣವೂ ನಾಟಬೇಕು. ಭಲೆ ಪಾತ್ರೆ ತೊಳೆಯುತ್ತಾ ಇರಿ ಅಥವಾ ಬಟ್ಟೆಗಳನ್ನು ಒಗೆಯುತ್ತಾ ಇರಿ, ಆದರೆ ಯಾರಾದರೂ ನಿಮ್ಮ ಸನ್ಮುಖದಲ್ಲಿ ಬಂದರೆ ನೀವು ಕೂಡಲೇ ಅವರಿಗೆ ತಂದೆಯ ನೆನಪು ತರಿಸಿ. ಬಾಬಾ ಹೇಳುತ್ತಾರೆ. ಈ ಮಾತಿಗೆ ಮಮ್ಮ ಅವರ ಜೀವನವೇ ಅತ್ಯುತ್ತಮ ಉದಾಹರಣೆ ಅಲ್ವಾ? ಹೌದು, ಖಂಡಿತ. ಮಮ್ಮ ಅವರ ಜೀವನ ಬಹಳ ಸರಳವಾಗಿತ್ತು. ನೋಡಿ, ಮಮ್ಮ ಯಾವಾಗಲೂ ಅತ್ಯಂತ ಸಾಧಾರಣವಾದ ಕಡಿಮೆ ಬೆಲೆಯ ಹತ್ತಿ ಸೀರೆಯನ್ನು ಧರಿಸ್ತಿದ್ರು. ಆದರೆ ಅವರ ಕಣ್ಣುಗಳಲ್ಲಿ, ಅವರ ನಡವಳಿಕೆಯಲ್ಲಿ ಎಂಥ ರಾಜಗಾಂಭೀರ್ಯ ಇತ್ತು ಅಂದ್ರೆ ಅವರ ಮುಂದೆ ಕುಳಿತು ಯಾರಿಗೂ ಅವರು ಧರಿಸಿದ್ದ ಬಟ್ಟೆ ಕಾಣಿಸ್ತಲೇ ಇರಲಿಲ್ಲ. ನಿಜ. ಎಲ್ಲರಿಗೂ ಕೇವಲ ಅವರ ದಿವ್ಯವಾದ ಮುಖ ಮತ್ತು ಜ್ಞಾನದ ಶಕ್ತಿ ಮಾತ್ರ ಅನುಭವವಾಗುತ್ತಿತ್ತು. ಸರಿಯಾಗಿ ಹೇಳಿದ್ರಿ. ಇಲ್ಲಿ ಬಾಬಾ ಹೇಳುತ್ತಿದ್ದಾರೆ, ನೀವು ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿರಬಹುದು, ಬಟ್ಟೆ ಒಗೆಯುತ್ತಿರಬಹುದು, ಕಚೇರಿಯಲ್ಲಿ ಫೈಲ್ ನೋಡುತ್ತಿರಬಹುದು, ಅಂದ್ರೆ ನಿಮ್ಮ ಕೈಗಳು ಸಾಧಾರಣ ಕೆಲಸದಲ್ಲಿರಬಹುದು. ಆದರೆ ನಿಮ್ಮ ಮನಸ್ಸು ಮಾತ್ರ ನಾನು ಭಗವಂತನ ಮಗು ಎಂಬ ಉನ್ನತ ನೆಶೆಯಲ್ಲಿರಬೇಕು. ಆಗ ನಿಮ್ಮನ್ನು ನೋಡಿದವರಿಗೂ ಪರಮಾತ್ಮನ ನೆನಪಾಗುತ್ತದೆ. ಮನೆಯ ದೈನಂದಿನ ಕೆಲಸಗಳನ್ನು ಮಾಡುತ್ತಲೇ ಇಷ್ಟು ಉನ್ನತ ಸ್ಥಿತಿಯಲ್ಲಿರುವುದು ನಿಜಕ್ಕೂ ಒಂದು ಕಲೆ. ಇದನ್ನೇ ಬಾಬಾ ತಮ್ಮ ಸ್ವಂತ ಉದಾಹರಣೆಯ ಮೂಲಕ ಮುಂದಿನ ಸಾಲುಗಳಲ್ಲಿ ತಿಳಿಸಿದ್ದಾರೆ. ನಿಮ್ಗೆ ಆ ನಶೆ ಏರಿರಲಿ ಮತ್ತು ಸಾಧಾರಣ ಉಡುಪಿನಲ್ಲಿದ್ದು ಕುಳಿತು ಯಾರಿಗಾದರೂ ಜ್ಞಾನವನ್ನು ತಿಳಿಸಿದ್ದೇ ಆದರೆ ಆಶ್ಚರ್ಯಚಕಿತಲಾಗುತ್ತಾರೆ, ಇವರಲ್ಲಿ ಎಷ್ಟು ಶ್ರೇಷ್ಠ ಜ್ಞಾನವಿದೆ ಎಂದು. ಈ ಜ್ಞಾನವು ಗೀತೆಯದಾಗಿದೆ ಮತ್ತು ಭಗವಂತನೇ ಇದನ್ನು ತಿಳಿಸಿದ್ದಾರೆ. ರಾಜಯೋಗವೂ ಗೀತಾಜ್ಞಾನವೇ ಆಗಿದೆ ಅಂದ ಮೇಲೆ ಇಷ್ಟು ನಶೆ ಇರುತ್ತದೆಯಾ? ಹೇಗೆ ತಂದೆಯು ತಮ್ಮ ಉದಾಹರಣೆಯನ್ನು ಕೊಡುತ್ತಾರೆ? ತಿಳಿದುಕೊಳ್ಳಿ, ಮಕ್ಕಳ ಜೊತೆ ನಾನು ಆಟವಾಡುತ್ತಿರುತ್ತೇನೆ. ಅಂತಹ ಸಮಯದಲ್ಲಿ ಯಾರಾದರೂ ಜಿಜ್ಞಾಸು ಎದುರಿಗೆ ಬಂದರೆ ಅವರಿಗೆ ತಕ್ಷಣ ತಂದೆಯ ಪರಿಚಯವನ್ನು ಕೊಡುತ್ತೇನೆ. ಯೋಗದ ಶಕ್ತಿ, ಯೋಗ ಶಕ್ತಿ ಇರುವ ಕಾರಣ ಅವರು ಅಲ್ಲಿಯೇ ನಿಂತು ಆಶ್ಚರ್ಯಚಕಿತಲಾಗುತ್ತಾರೆ, ಬಾಬಾ ಹೇಳುತ್ತಾರೆ. ಆದರೆ ಪ್ರಾಯೋಗಿಕವಾಗಿ ಇದು ಹೇಗೆ ಸಾಧ್ಯ? ನಾವು ಒಂದು ಲೌಕಿಕ ಕೆಲಸದಲ್ಲಿ ಮಗ್ನರಾಗಿದ್ದಾಗ ಒಮ್ಮೆಲೆ ಇಷ್ಟು ಆಳವಾದ ಜ್ಞಾನದ ಸ್ಥಿತಿಗೆ ಬರುವುದು ಹೇಗೆ? ಇದನ್ನೇ ಕರ್ಮಾತೀತ ಸ್ಥಿತಿ ಎಂದು ಕರೆಯುವುದು. ಬ್ರಹ್ಮಬಾಬಾ ಅವರ ಪ್ರಾಕ್ಟಿಕಲ್ ಉದಾಹರಣೆಯನ್ನು ನಾವು ನೋಡಬಹುದು. ಹೌದು, ಬಾಬಾ ಚಿಕ್ಕ ಮಕ್ಕಳ ಜೊತೆ ಬಹಳ ಸಹಜವಾಗಿ ಆಟವಾಡುತ್ತಿದ್ದರು. ಖಂಡಿತ. ಆದರೆ ಅದೇ ಕ್ಷಣದಲ್ಲಿ ಯಾರಾದರೂ ಜ್ಞಾನಕ್ಕಾಗಿ ಬಂದ್ರೆ ಕೇವಲ 1 ಸೆಕೆಂಡಿನಲ್ಲಿ ತಮ್ಮ ಆಟವನ್ನು, ಲೌಕಿಕ ಭಾವನೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಉನ್ನತವಾದ ಆಧ್ಯಾತ್ಮಿಕ ಸ್ಥಿತಿಗೆ ಹೋಗುತ್ತಿದ್ರು. ನಮ್ಮ ಆಧುನಿಕ ಭಾಷೆಯಲ್ಲಿ ಹೇಳುವುದಾದ್ರೆ ಇದು ಅತ್ಯುತ್ತಮ ಮಾನಸಿಕ ಚುರುಕುತನ. ಅಂದ್ರೆ ಕಚೇರಿಯಲ್ಲೇ ನಾವು ಬಹಳ ಬ್ಯುಸಿ ಇದ್ದಾಗಲೂ ಇದನ್ನ ಅಭ್ಯಾಸ ಮಾಡಬಹುದಾ?
ಖಂಡಿತ ಮಾಡ್ಬೋದು. ಕಚೇರಿಯಲ್ಲಿ ನಾವು ಮೀಟಿಂಗ್ನಲ್ಲಿರ್ಬೋದು, ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿರ್ಬೋದು, ಆದರೆ ಮಧ್ಯೆ 1 ನಿಮಿಷ ಬಿಡುವು ಸಿಕ್ಕಾಗ ಕೇವಲ 1 ನಿಮಿಷದ ಟ್ರಾಫಿಕ್ ಕಂಟ್ರೋಲ್ ಅಭ್ಯಾಸ ಮಾಡಿ ನಮ್ಮನ್ನು ನಾವು ಆತ್ಮ ಎಂದು ಭಾವಿಸಿ ಪರಮಾತ್ಮನೊಡನೆ ಸಂಪರ್ಕ ಸಾಧಿಸುವ ಕಲೆ ನಮಗೆ ಕರಗತವಾಗಬೇಕು. ಓಹೋ ವಾವ್! ಈ ಯೋಗಬಲದ ಪ್ರಭಾವ ಎಷ್ಟಿರುತ್ತದೆ ಎಂದರೆ ಬಾಬಾ ಮುಂದಿನ ಸಾಲಿನಲ್ಲಿ ಹೇಳಿದ್ದಾರೆ, ಇಂಥ ಸಾಧಾರಣವಾಗಿರುವವರಾಗಿದ್ದಾರೆ, ಆದರೆ ಇವರಲ್ಲಿ ಇಷ್ಟೊಂದು ಶಕ್ತಿ ಇದೆಯಲ್ಲವೇ? ಆದರೂ ಸಹ ಅವರು ಏನೂ ಹೇಳಲು ಸಾಧ್ಯವಾಗೋದಿಲ್ಲ. ಬಾಯಿಂದ ಯಾವುದೇ ಮಾತುಗಳು ಬರೋದಿಲ್ಲ. ಹೇಗೆ ನೀವು ವಾಣಿಯಿಂದ ದೂರವಾಗುತ್ತೀರೋ ಹಾಗೆ ಅವರು ಸಹ ವಾಣಿಯಿಂದ ದೂರವಾಗುತ್ತಾರೆ. ಈ ನಶೆಯು ಸದಾ ಆಂತರ್ಯದಲ್ಲಿರಬೇಕಾಗಿದೆ. ಯಾವುದೇ ಸಹೋದರ ಅಥವಾ ಸಹೋದರಿಯು ಬಂದರೆ ಅವರನ್ನು ನಿಲ್ಲಿಸಿ ವಿಶ್ವದ ಮಾಲೀಕರಾಗುವ ಮತವನ್ನು ಕೊಡಬಹುದು. ಆಂತರ್ಯದಲ್ಲಿ ಇದೇ ನಶೆ ಇರಬೇಕು. ಬಾಬಾ ಹೇಳುತ್ತಾರೆ, ನಮ್ಮ ಯೋಗದ ಶಕ್ತಿ ಎಷ್ಟಿರಬೇಕು ಎಂದರೆ ನಮ್ಮ ಸಮ್ಮುಖದಲ್ಲಿ ಬರುವವರು ಎಷ್ಟೇ ಕೋಪದಲ್ಲಿರಲಿ, ಎಷ್ಟೇ ಟೆನ್ಷನ್ನಲ್ಲಿರಲಿ, ನಮ್ಮ ಆಂತರಿಕ ಶಾಂತಿಯ ಕಂಪನಗಳಿಗೆ ಸಿಲ್ಲುಕಿ ಅವರು ಕೂಡ ವಾಣಿಯಿಂದ ದೂರವಾಗಿಬಿಡಬೇಕು. ಅಂದರೆ ತಮ್ಮ ಅಶಾಂತಿಯನ್ನು ಮರೆತು ಸಂಪೂರ್ಣ ಮೌನವಾಗಿಬಿಡಬೇಕು. ಜ್ಞಾನ ಮತ್ತು ಯೋಗದ ನಡುವಿನ ಸಂಬಂಧವನ್ನು ವಿವರಿಸುವ ಅತ್ಯಂತ ಸುಂದರವಾದ ಸಾಲುಗಳಿವು. ತಂದೆಯು ಸದಾ ಹೇಳುತ್ತಾರೆ, ನಿಮ್ಮಲ್ಲಿ ಜ್ಞಾನವಂತೂ ಇದೆ, ಆದರೆ ಯೋಗದ ಹರಿತವಿಲ್ಲ. ಪವಿತ್ರತೆ ಮತ್ತು ನೆನಪಿನಲ್ಲಿ ಇರುವುದರಿಂದಲೇ ಜ್ಞಾನದ ಹರಿತ ಬರುತ್ತದೆ. ನೆನಪಿನ ಯಾತ್ರೆಯಿಂದ ನೀವು ಪವಿತ್ರರಾಗುತ್ತೀರಿ, ಶಕ್ತಿಯೂ ಸಹ ಸಿಗುತ್ತದೆ. ಜ್ಞಾನವಂತೂ ಧನದ ಮಾತಾಗಿದೆ. ಭಾರತದ ಪ್ರಾಚೀನ ಯೋಗವು ಬಹಳ ಪ್ರಸಿದ್ಧವಾಗಿದೆ. ಇದೇ ನೆನಪಾಗಿದೆ. ತಂದೆಯು ಸರ್ವಶಕ್ತಿವಂತನಾಗಿರುವ ಕಾರಣ ಮಕ್ಕಳಿಗೆ ತಂದೆಯಿಂದ ಶಕ್ತಿ ಸಿಗುತ್ತದೆ. ಮಕ್ಕಳಿಗೆ ಆಂತರ್ಯದಲ್ಲಿ ಇರಬೇಕಾಗಿದೆ. ನಾವು ಮಕ್ಕಳು ತಂದೆಯ ಸಂತಾನರಾಗಿದ್ದೇವೆ, ಆದರೆ ತಂದೆಯಷ್ಟು ಪವಿತ್ರರಾಗಿಲ್ಲ. ಈಗ ಆಗಬೇಕಾಗಿದೆ. ಇದು ನಮ್ಮ ಗುರಿ ಉದ್ದೇಶವಾಗಿದೆ. ಯೋಗದಿಂದ ನೀವು ಪವಿತ್ರರಾಗುತ್ತೀರಿ. ಯಾರಾದರೂ ಬಂದರೆ ಅವರಿಗೆ ನಾವು ದಾರಿ ತೋರ್ಸೋಣವೆಂಬ ದಯ ಬರಬೇಕು. ಪಾಪ, ಜ್ಞಾನವಿಲ್ಲದೆ ಕುರುಡರಾಗಿದ್ದಾರೆ ಎಂದು. ಕುರುಡರಿಗೆ ಊರುಗೋಲನ್ನು ಕೊಟ್ಟು ನಡೆಸುತ್ತಾರಲ್ಲವೇ? ಇವರೆಲ್ಲರೂ ಕ್ರೂಢರಾಗಿದ್ದಾರೆ, ಏಕೆಂದರೆ ಜ್ಞಾನದ ಚಕ್ಷುವಿಲ್ಲ. ಬಾಬಾ ಹೇಳುತ್ತಾರೆ, ಜ್ಞಾನದ ಜೊತೆ ಯೋಗದ ಹರಿತ ಇರಬೇಕು ಎಂದರೆ ಇದರ ಅರ್ಥವೇನು? ಕೇವಲ ಜ್ಞಾನವಿದ್ದರೆ ಸಾಲದೆ? ಖಂಡಿತ ಸಾಲ್ದು. ನೋಡಿ, ಜ್ಞಾನ ಎಂದರೆ ಕೇವಲ ಮಾಹಿತಿ ಇದ್ದಂತೆ. ಅದು ಒಂದು ಮನೆಯ ಬ್ಲೂಪ್ರಿಂಟ್ ಇದ್ದ ಹಾಗೆ. ಓಹೋ, ಕೇವಲ ನಕ್ಷೆ ಇದ್ರೆ ಸಾಲದು, ಕಟ್ಟಡ ಕಟ್ಟಬೇಕು ಅಲ್ವಾ? ಹೌದು. ಆ ಮನೆಯನ್ನು ಕಟ್ಟಲು ಬೇಕಾದ ಸಿಮೆಂಟ್, ಇಟ್ಟಿಗೆ ಮತ್ತು ವಿದ್ಯುತ್ ಶಕ್ತಿಯೇ ಯೋಗ. ನಮ್ಮ ಬಳಿ ಎಷ್ಟೇ ಆಧ್ಯಾತ್ಮಿಕ ವಿಷಯಗಳಿದ್ದರೂ ನಾವು ಯೋಗದ ಮೂಲಕ ಪರಮಾತ್ಮನ ಶಕ್ತಿಯನ್ನು ಪಡೆದುಕೊಳ್ಳದಿದ್ದರೆ ನಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಮತ್ತು ಪ್ರಭಾವ ಇರುವುದಿಲ್ಲ. ಜಗತ್ತಿನಲ್ಲಿ ಅನೇಕರು ಅಜ್ಞಾನದ ಅಂಧಕಾರದಲ್ಲಿದ್ದಾರೆ. ಅವರಿಗೆ ಏನು ಮಾಡಬೇಕು, ಹೇಗೆ ಬದುಕಬೇಕು ಎಂಬ ಗೊಂದಲವಿದೆ. ನಾವು ನಮ್ಮ ಯೋಗಬಲ ಮತ್ತು ಜ್ಞಾನದ ಮೂಲಕ ಅವರಿಗೆ ಸ್ಪಷ್ಟತೆ ಎಂಬ ಊರುಗೋಲನ್ನು ನೀಡಬೇಕು. ಆ ಜ್ಞಾನವನ್ನು ವೃದ್ಧಿಸಿಕೊಳ್ಳುವ ಒಂದು ಸುಂದರವಾದ ಲೆಕ್ಕಾಚಾರವಿಲ್ಲಿದೆ. ಈಗ ನಿಮಗೆ ಜ್ಞಾನದ 3ನೇ ನೇತ್ರವೂ ಸಿಕ್ಕಿದೆ. ನೀವು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ. ತಂದೆಯು ಹೇಗೆ ಜ್ಞಾನಸಾಗರನಾಗಿದ್ದಾರೆಯೋ ಅದೇ ರೀತಿ ನೀವು ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಜ್ಞಾನಸಾಗರರಾಗ್ತಿದ್ದೀರಿ. ಕೆಲವರಿಗೆ ತುಂಬ ನಶೆ ಏರುತ್ತದೆ. ವಾವ್, ಬಾಬಾನಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳದೆ ಬಾಬಾನ ಮಗುವಾಗಿ ಏನು ಮಾಡಿದೆ? ಪ್ರತಿದಿನ ರಾತ್ರಿಯಲ್ಲಿ ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಬೇಕು. ಬಾಬಾ ವ್ಯಾಪಾರಿಯಾಗಿದ್ದಾರೆ. ವ್ಯಾಪಾರಿಗಳಿಗೆ ತಮ್ಮ ಲೆಕ್ಕಪತ್ರವನ್ನು ನೋಡುವುದು ಸಹಜವಾಗಿರುತ್ತದೆ. ಸರ್ಕಾರಿ ನೌಕರರಿಗೆ ಲೆಕ್ಕಪತ್ರವನ್ನು ತೆಗೆಯಲು ಬರುವುದಿಲ್ಲ. ಅವರು ಸೌದಾಗರರೂ ಆಗಿರುವುದಿಲ್ಲ. ವ್ಯಾಪಾರಿಗಳು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ವ್ಯಾಪಾರಿಗಳಾಗಿದ್ದೀರಿ. ನೀವು ನಿಮ್ಮ ಲಾಭ ನಷ್ಟವನ್ನು ತಿಳಿದುಕೊಂಡಿದ್ದೀರಿ. ಪ್ರತಿದಿನ ತಮ್ಮ ಅನುಕೂಲದಂತೆ ಖಾತೆಯನ್ನು ನೋಡಿಕೊಳ್ಳಿ. ಲಾಭವಾಗಿದೆಯೋ ಅಥವಾ ನಷ್ಟವಾಗಿದೆಯೋ ಬಾಬಾ ಹೇಳುತ್ತಾರೆ. ಇದೊಂದು ಅತ್ಯುತ್ತಮವಾದ ಪ್ರಾಯೋಗಿಕ ಅಭ್ಯಾಸ ಅಲ್ವಾ? ಹೌದು. ದಿನದ ಕೊನೆಯಲ್ಲಿ ನಾವು ಮಾಡಬೇಕಾದ ಲೆಕ್ಕಾಚಾರ ಇದು. ಖಂಡಿತ. ಒಬ್ಬ ಲೌಕಿಕ ವ್ಯಾಪಾರಿ ತನ್ನ ಅಂಗಡಿ ಮುಚ್ಚುವ ಮುನ್ನ ಅಂದಿನ ಲಾಭ ನಷ್ಟವ ಲೆಕ್ಕವನ್ನು ಹೇಗೆ ಬರೆದಿಡುತ್ತಾನೋ ಹಾಗೆಯೇ ನಾವು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ನಮ್ಮ ಮಾನಸಿಕ ಲೆಕ್ಕಾಚಾರವನ್ನು ಮಾಡಬೇಕು. ಅಂದ್ರೆ ನಾವು ನಮ್ಮ ಭಾವನೆಗಳನ್ನು ಚೆಕ್ ಮಾಡ್ಕೊಳ್ಬೇಕು. ಸರಿಯಾಗಿ ಹೇಳಿದ್ರಿ. ಇಂದು ಇಡೀ ದಿನ ನಾನು ಎಷ್ಟು ಬಾರಿ ಶಾಂತಿಯನ್ನು ಕಳೆದುಕೊಂಡೆ, ಎಷ್ಟು ಬಾರಿ ಕೋಪ ಮಾಡಿಕೊಂಡೆ, ಯಾರಿಗಾದರೂ ನೋವು ನೀಡಿದೆನಾ? ಇದು ನನ್ನ ನಷ್ಟ.
ಅದೇ ರೀತಿ ಎಷ್ಟು ಜನರಿಗೆ ಖುಷಿ ನೀಡಿದೆ, ಎಷ್ಟು ಸಮಯ ಪರಮಾತ್ಮನ ನೆನಪಿನಲ್ಲಿದ್ದೆ, ಇದು ನನ್ನ ಲಾಭ. ಈ ರೀತಿ ದಿನನಿತ್ಯ ಲೆಕ್ಕ ನೋಡಿಕೊಳ್ಳುವುದರಿಂದ ನಾವು ಭಾವನಾತ್ಮಕವಾಗಿ ದಿವಾಳಿಯಾಗುವುದನ್ನು ತಡೆಯಬಹುದು. ಈ ಜ್ಞಾನದ ಶೇಖರಣೆ ಆತ್ಮದಲ್ಲಿ ಹೇಗೆ ಆಗುತ್ತದೆ ಎಂಬುದಕ್ಕೆ ಬಾಬಾ ಒಂದು ಗಹನವಾದ ಪದ ಬಳಸಿದ್ದಾರೆ. ನೀವಂತೂ ಸೌದಾಗರರಲ್ವೇ? ಗಾಯನವಿದೆಯಲ್ವೇ? ತಂದೆಯೂ ಸೌದಾಗರ್, ರತ್ನಾಗರ್ ಆಗಿದ್ದಾರೆ. ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರ ಮಾಡುತ್ತಾರೆ. ತಂದೆಯೂ ರೂಪಭಸಂತರಾಗಿದ್ದಾರೆ. ಆತ್ಮವೇನೋ ಹೌದು, ಅವರಲ್ಲಿ ಜ್ಞಾನವಿದೆ. ನೀವು ಮಕ್ಕಳೂ ಸಹ ರೂಪಭಸಂತರಾಗಿದ್ದೀರಿ. ಆತ್ಮದಲ್ಲಿ ಜ್ಞಾನವು ತುಂಬುತ್ತಾ ಇರುತ್ತದೆ. ಅವರಿಗೆ ರೂಪವಿದೆ, ಭಲೆ ಆತ್ಮವು ಚಿಕ್ಕದಾಗಿದೆ. ರೂಪವಂತೂ ಇದೆಯಲ್ವೇ? ಅವರನ್ನು ತಿಳಿದುಕೊಳ್ಳಬಹುದು, ಪರಮಾತ್ಮನನ್ನು ತಿಳಿದುಕೊಳ್ಳಬಹುದು. ಸೋಮನಾಥನ ಭಕ್ತಿ ಮಾಡುವವರು ಇಷ್ಟು ಚಿಕ್ಕ ಬಿಂದುವಿಗೆ ಹೇಗೆ ಪೂಜೆ ಮಾಡುವುದು? ಪೂಜೆ ಮಾಡಲು ಎಷ್ಟೊಂದು ಲಿಂಗಗಳನ್ನು ಮಾಡುತ್ತಾರೆ. ಶಿವತಂದೆಯನ್ನು ದೊಡ್ಡ ದೊಡ್ಡದಾಗಿ ಮಾಡುತ್ತಾರೆ. ಇರುವುದೇನೋ ಚಿಕ್ಕ ರೂಪವಾಗಿದೆ, ಆದ್ರೆ ಅವರ ಸ್ಥಾನವಂತೂ ಬಹಳ ಶ್ರೇಷ್ಠವಲ್ವೇ? ಬಾಬಾ ಹೇಳುತ್ತಾರೆ, ಇಲ್ಲಿ ರೂಪಭಸಂತ, ಈ ಪದವನ್ನು ಸ್ವಲ್ಪ ವಿವರಿಸಬಹುದೇ? ಇಷ್ಟು ಚಿಕ್ಕ ಬಿಂದುವಾದ ಆತ್ಮದಲ್ಲಿ ಇಷ್ಟೆಲ್ಲ ಜ್ಞಾನ ಹೇಗೆ ಅಡಗಿರುತ್ತದೆ? ಇದನ್ನೊಂದು ಆಧುನಿಕ ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ಇಂದು ನಾವು ನೋಡುವ ಮೈಕ್ರೋಚಿಪ್ ಗಾತ್ರದಲ್ಲಿ ಎಷ್ಟಿರ್ತದೆ ಹೇಳಿ? ಬಹಳ ಚಿಕ್ಕದು, ಕೇವಲ ಒಂದು ಸಣ್ಣ ಚುಕ್ಕಿಯಷ್ಟು ಇರುತ್ತದೆ. ಹೌದು. ಆದರೆ ಆ ಒಂದು ಸಣ್ಣ ಚಿಪ್ನಲ್ಲಿ ಇಡೀ ಪ್ರಪಂಚದ ಅಷ್ಟು ಡೇಟಾವನ್ನು ತುಂಬಿಡಬಹುದು ತಾನೆ? ಆತ್ಮವು ಕೂಡ ಒಂದು ಅತಿ ಸೂಕ್ಷ್ಮವಾದ ಪ್ರಕಾಶಮಾನವಾದ ಬಿಂದು. ಆ ಬಿಂದು ಸ್ವರೂಪದಲ್ಲಿ ಸ್ಥಿತರಾಗುವುದೇ ರೂಪ, ಮತ್ತು ಆ ಬಿಂದುವಿನೊಳಗಿರುವ ಅಪಾರವಾದ ಜ್ಞಾನವನ್ನು ಇತರರಿಗೆ ಹಂಚುವುದೇ ಭಸಂತ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನ ಮಹಿಮೆಯನ್ನು ತೋರಿಸಲು ದೊಡ್ಡ ದೊಡ್ಡ ಲಿಂಗಗಳನ್ನು ಮಾಡಿ ಪೂಜಿಸ್ತಾರೆ. ಆದರೆ ವಾಸ್ತವದಲ್ಲಿ ಪರಮಾತ್ಮನು ಒಂದು ಅತ್ಯಂತ ಸೂಕ್ಷ್ಮವಾದ ಜ್ಯೋತಿರ್ಬಿಂದು ಮಾತ್ರ. ಎಂತಹ ಸುಂದರವಾದ ಹೋಲಿಕೆ! ಈಗ ಮುರುಳಿಯ ಅತ್ಯಂತ ರೋಚಕವಾದ ಉದಾಹರಣೆ ಬರ್ತದೆ. ಈ ಜಪತಪಗಳಿಂದ ಯಾವುದೇ ಲಾಭವಾಗುವುದಿಲ್ಲವೆಂದು ತಂದೆಯು ಕಲ್ಪದ ಹಿಂದೆ ತಿಳಿಸಿದ್ದರು. ಎಲ್ಲವನ್ನೂ ಮಾಡುತ್ತಾ ಕೆಳಗಿಳಿಯುತ್ತಾ ಹೋಗುತ್ತಾರೆ, ಏಣಿಯನ್ನು ಇಳಿಯುತ್ತಲೇ ಹೋಗುತ್ತಾರೆ. ನಿಮ್ಮದಂತೂ ಈಗ ಏರುವ ಕಲೆಯಾಗಿದೆ. ನೀವಂತೂ ಬ್ರಾಹ್ಮಣರು, ಮೊದಲನೇ ನಂಬರಿನ ಜಿನ್ಹಾಗಿದ್ದೀರಿ. ಜಿನ್ಹನ ಒಂದು ಕಥೆಯಿದೆಯಲ್ಲವೇ? ನನಗೆ ಕೆಲಸ ಕೊಡಿ, ಇಲ್ಲದಿದ್ದರೆ ನಿಮ್ಮನ್ನು ತಿಂದು ಬಿಡುತ್ತೇನೆ ಎಂದು ಹೇಳಿದನು. ಆದ್ದರಿಂದ ಏಣಿಯನ್ನು ಹತ್ತುವುದು, ಇಳಿಯುವ ಕೆಲಸ ಕೊಟ್ಟರು. ಆದ್ದರಿಂದ ಅವನಿಗೆ ಕೆಲಸ ಸಿಕ್ಕಿತು. ಈ ಬೇಹದ್ದಿನ ಏಣಿಯನ್ನು ನೀವೇ ಇಳಿಯುತ್ತೀರಿ ಮತ್ತು ನೀವೇ ಹತ್ತುತ್ತೀರಿ ಎಂದು ತಂದೆಯೂ ತಿಳಿಸಿದ್ದಾರೆ. ನೀವೇ ಪೂರ್ಣ ಏಣಿಯನ್ನು ಇಳಿಯುತ್ತೀರಿ ಮತ್ತು ಹತ್ತುತ್ತೀರಿ. ನೀವೇ ಜಿನ್ಹಾಗಿದ್ದೀರಿ. ಬೇರೆ ಯಾರೂ ಸಹ ಏಣಿಯನ್ನು ಪೂರ್ಣ ಹತ್ತುವುದಿಲ್ಲ. ಏಣಿಯ ಪೂರ್ಣ ಜ್ಞಾನವನ್ನು ಪಡೆಯುವುದರಿಂದ ನೀವು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ, ಮತ್ತೆ ಇಳಿಯುತ್ತೀರಿ, ಹತ್ತುತ್ತೀರಿ. ಬಾಬಾ ಹೇಳುತ್ತಾರೆ, ಈ ಜಿನ್ಹ ಕಥೆಯ ಹಿಂದಿನ ರಹಸ್ಯ ಏನು? ನಮ್ಮ ಮನಸ್ಸಿಗೂ ಈ ಕಥೆಗೂ ಇರುವ ಸಂಬಂಧವನ್ನು ಬಿಡಿಸಿ ಹೇಳಿ. ನೋಡಿ, ಆ ಕಥೆಯಲ್ಲಿ ಜಿನ್ಗೆ ಅಪರಿಮಿತವಾದ ಶಕ್ತಿ ಇರ್ತದೆ. ಅದಕ್ಕೆ ಸದಾ ಏನಾದ್ರೂ ಕೆಲಸ ಕೊಡುತ್ತಲೇ ಇರಬೇಕು, ಇಲ್ಲದಿದ್ರೆ ಅದು ತನ್ನ ಒಡೆಯನನ್ನೇ ತಿಂದುಬಿಡ್ತದೆ. ಹೌದು, ನಮ್ಮ ಮನಸ್ಸು ಕೂಡ ಹಾಗೆ ಅಲ್ವಾ? ಸುಮ್ನೆ ಇರಲ್ಲ. ಖಂಡಿತ. ನಮ್ಮ ಮನಸ್ಸು ಎಂಬ ಜಿನ್ ಕೂಡ ನಿಖರವಾಗಿ ಹೀಗೆಯೇ ಕೆಲಸ ಮಾಡ್ತದೆ. ವಿಜ್ಞಾನದ ಪ್ರಕಾರ ನಮ್ಮ ಮನಸ್ಸು ದಿನಕ್ಕೆ ಸುಮಾರು 60,000ದಿಂದ 70,000 ಸಂಕಲ್ಪಗಳನ್ನು ಉತ್ಪಾದಿಸುತ್ತದೆ. ಈ ಅಪಾರವಾದ ಮಾನಸಿಕ ಶಕ್ತಿಗೆ ನಾವು ಸರಿಯಾದ ಕೆಲಸ ಕೊಡದಿದ್ರೆ ಅದು ನಕಾರಾತ್ಮಕತೆಯ ವೈರಸ್ ಆಗಿ ನಮ್ಮನ್ನೇ ನಾಶ ಮಾಡ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಮನಸ್ಸಿಗೆ 84 ಜನ್ಮಗಳ ಏಣಿಯನ್ನು ಹತ್ತುವ ಮತ್ತು ಇಳಿಯುವ ಕೆಲಸವನ್ನು ಕೊಡಿ. ಅಂದ್ರೆ ನಾವು ಸತ್ಯಯುಗದಲ್ಲಿ ದೇವತೆಗಳಾಗಿದ್ವಿ, ನಂತರ ಹೇಗೆ ಜನ್ಮಗಳನ್ನು ತೆಗೆದುಕೊಳ್ತಾ ಕೆಳಗೆ ಬಂದೆವು ಎಂಬ ಚಿಂತನೆ ಅಲ್ವಾ? ಹೌದು. ಈ ಬೃಹತ್ ಜ್ಞಾನದ ಚಿಂತನೆಯ ಕೆಲಸವನ್ನು ನಿರಂತರವಾಗಿ ಕೊಟ್ರೆ ಆಗ ಮನಸ್ಸು ಶಾಂತವಾಗಿರ್ತದೆ. ಮುರುಳಿಯ ಅಂತಿಮ ಭಾಗ ನಮ್ಮ ಇಡೀ ಅಸ್ತಿತ್ವದ ರಹಸ್ಯವನ್ನು ತೆರೆದಿಡುತ್ತದೆ. ತಂದೆಯು ತಿಳಿಸುತ್ತಾರೆ, ನಾನು ನಿಮ್ಮ ತಂದೆಯಾಗಿದ್ದೇನೆ, ನಾನು ಸರ್ವಶಕ್ತಿವಂತನಾಗಿದ್ದೇನೆ, ಏಕೆಂದರೆ ನಾನಾತ್ಮ ಸದಾ 100% ಪವಿತ್ರನಾಗಿದ್ದೇನೆ. ನಾನು ಬಿಂದುರೂಪ ಅಥಾರಿಟಿಯಾಗಿದ್ದೇನೆ. ಎಲ್ಲಾ ಶಾಸ್ತ್ರಗಳ ರಹಸ್ಯವನ್ನು ತಿಳಿದುಕೊಂಡಿದ್ದೇನೆ. ಇದು ಎಷ್ಟು ಆಶ್ಚರ್ಯವಾಗಿದೆಯಲ್ಲವೇ? ಆತ್ಮದಲ್ಲಿಯೇ 84 ಜನ್ಮಗಳ ಪಾತ್ರವೂ ಅಡಕವಾಗಿದೆ. ಇದು ಎಂದೂ ಅಳಿಸಿ ಹೋಗುವುದಿಲ್ಲ, ನಡೆಯುತ್ತಲೇ ಇರುತ್ತದೆ. 84 ಜನ್ಮಗಳ ಚಕ್ರ ಸುತ್ತುತ್ತಾ ಬರುತ್ತದೆ. 84 ಜನ್ಮಗಳ ರೆಕಾರ್ಡ್ ಇದರಲ್ಲಿ ತುಂಬಿದೆ. ಇಷ್ಟು ಚಿಕ್ಕ ಆತ್ಮದಲ್ಲಿ ಎಷ್ಟೊಂದು ಜ್ಞಾನವಿದೆ. ತಂದೆಯಲ್ಲಿಯೂ ಸಹ ಇದೆ ಅಂದಾಗ ನೀವು ಮಕ್ಕಳಲ್ಲಿಯೂ ಇದೆ. ನೀವು ಬೇಹದ್ದಿನ ತ್ಯಾಗಿ ಮತ್ತು ರಾಜಋಷಿಗಳಾಗಿದ್ದೀರಿ ಅಂದಾಗ
ಎಷ್ಟೊಂದು ನಶೆ ಏರಿರಬೇಕಲ್ಲವೇ? ರಾಜಋಷಿಗದು ಸಂಪೂರ್ಣ ಪವಿತ್ರರಾಗಿರುತ್ತಾರೆ. ಯೋಗಬಲದಿಂದ ನಮ್ಮ ರಾಜ್ಯಭಾಗ್ಯವನ್ನು ಪಡೆಯುತ್ತಿದ್ದೇವೆ, ಏಕೆಂದ್ರೆ ನಿಮಗೆ ತಿಳಿಸಲಾಗಿದೆ, ಯೋಗಬಲದಿಂದಲೇ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯಲು ಸಾಧ್ಯ. ಈ ಪ್ರಪಂಚದ ಇತಿಹಾಸ, ಭೂಗೋಳವು ಹೇಗೆ ಪುನರಾವರ್ತನೆಯಾಗುವುದು ಎಂಬುದು ಬುದ್ಧಿಯಲ್ಲಿದೆ. ಇದರಲ್ಲಿ ನಮ್ಮದು ಹೀರೋಯಿನಿನ ಪಾತ್ರವಿದೆ. ನಾವೇ ಸೋಲನ್ನನುಭವಿಸುತ್ತೇವೆ ಮತ್ತು ನಾವೇ ಗೆಲುವನ್ನು ಪಡೆಯುತ್ತೇವೆ. ಆದ್ದರಿಂದ ಹೀರೋಯಿನ್ ಎಂದು ಹೆಸರನ್ನಿಡಲಾಗಿದೆ. ಒಳ್ಳೇದು. ಬಾಬಾ ಹೇಳ್ತಾರೆ, ಕಣ್ಣಿಗೆ ಕಾಣದ ಒಂದು ಚಿಕ್ಕ ಬಿಂದುವಾದ ಆತ್ಮದಲ್ಲಿ ಇಡೀ 84 ಜನ್ಮಗಳ ಸಂಪೂರ್ಣ ರೆಕಾರ್ಡ್ ತುಂಬಿದೆ ಮತ್ತು ಆ ರೆಕಾರ್ಡ್ ನಿರಂತರವಾಗಿ ಪ್ಲೇ ಆಗ್ತಲೇ ಇರುತ್ತದೆ ಎಂಬುದು ಎಂತಹ ಅಗಾಧವಾದ ಸತ್ಯ ನೋಡಿ. ಹೌದು. ಜೊತೆಗೆ ಬಾಬಾ ಇಲ್ಲಿ ರಾಜಋಷಿ ಮತ್ತು ಹೀರೋ ಪಾತ್ರಧಾರಿ ಅಂತ ಹೇಳಿದ್ದಾರೆ. ಖಂಡಿತ. ರಾಜ ಎಂದರೆ ತನ್ನೆಲ್ಲ ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ಅಧಿಕಾರ ಹೊಂದಿರುವನು. ಋಷಿ ಎಂದರೆ ಈ ಜಗತ್ತಿನ ಎಲ್ಲ ಆಕರ್ಷಣೆಗಳಿಂದ ಅಂಟಿಕೊಳ್ಳದೆ ಸಾಕ್ಷಿಯಾಗಿರುವನು. ಮತ್ತೆ ಹೀರೋಯಿನ್ ಪಾತ್ರಧಾರಿ ಅಂದ್ರೆ? ನಾವು ಈ ವಿಶ್ವ ನಾಟಕದ ಹೀರೋಯಿನ್ ಪಾತ್ರಧಾರಿಗಳು. ಒಬ್ಬ ನುರಿತ ನಟನಿಗೆ ನಾಟಕದ ಪೂರ್ತಿ ಕಥೆ ಗೊತ್ತಿರುತ್ತದೆ. ಆದರೂ ವೇದಿಕೆಯ ಮೇಲೆ ಬಂದಾಗ ಆತ ತನ್ನ ಪಾತ್ರವನ್ನು ಸಂಪೂರ್ಣ ಲೀನವಾಗಿ, ಆದರೆ ತಾನೊಬ್ಬ ನಟ ಎಂಬ ಅರಿವಿನೊಂದಿಗೆ ನಿರ್ವಹಿಸ್ತಾನೆ ಅಲ್ವಾ? ನಾವೂ ಸಹ ಈ ಜಗತ್ತಿನಲ್ಲಿ ಹೀಗೆಯೇ ಬದುಕಬೇಕು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈಗ ನಮ್ಮ ಪ್ರಾಯೋಗಿಕ ಜೀವನಕ್ಕಾಗಿ ಈ ಜ್ಞಾನರತ್ನಗಳನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಎಂದು ಧಾರಣೆಗಾಗಿ ಮುಖ್ಯ ಸಾರದ ಕಡೆ ಗಮನ ಹರಿಸೋಣ. ಧಾರಣೆಯ ಮೊದಲ ಅಂಶ. ಈಗ ನಾವು ವನವಾಸದಲ್ಲಿದ್ದೇವೆ, ಆದುದರಿಂದ ಬಹಳ ಸಾಧಾರಣವಾಗಿರಬೇಕಾಗಿದೆ. ದೇಹದ ಅಥವಾ ಯಾವುದೇ ವಸ್ತುಗಳ ಅಭಿಮಾನವಿರಬಾರದು. ಯಾವುದೇ ಕಾರ್ಯವನ್ನು ಮಾಡುತ್ತಾ ತಂದೆಯ ನೆನಪಿನಲ್ಲಿದ್ದು ನಶೆ ಏರಿಸಿಕೊಳ್ಳಬೇಕಾಗಿದೆ. ಬಾಬಾ ಹೇಳುತ್ತಾರೆ, ನಾವು ಮೊದಲೇ ಚರ್ಚಿಸಿದಂತೆ ಇದು ಆಧುನಿಕ ಜಗತ್ತಿನ ವನವಾಸ. ಅತ್ಯುತ್ತಮವಾದದ್ದನ್ನು ಬಳಸಿ, ಆದರೆ ಯಾವುದರ ಮೇಲೂ ಅಹಂಕಾರ ಬೇಡ. ಅಂದ್ರೆ ನಮ್ಮ ಬಟ್ಟೆ, ಕಾರು ಇವೆಲ್ಲ ನಮಗೋಸ್ಕರ, ಆದ್ರೆ ಅದೇ ನಮ್ಮ ಗುರುತಲ್ಲ ತಾನೆ? ಹೌದು. ನಾವು ಧರಿಸುವ ಬಟ್ಟೆ, ನಾವು ಓಡಿಸುವ ಕಾರು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುವುದಿಲ್ಲ. ಸಾಧಾರಣ ಜೀವನ ನಡೆಸುತ್ತಲೇ ಆಂತರಿಕವಾಗಿ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಎಂಬ ನಶೆಯಲ್ಲಿ ಕಾರ್ಯ ಮಾಡುವುದೇ ನಿಜವಾದ ಧಾರಣೆ. ಧಾರಣೆಯ ಎರಡನೆಯ ಅಂಶ. ನಾವು ಬೇಹದ್ದಿನ ತ್ಯಾಗಿ ಮತ್ತು ರಾಜಋಷಿಯಾಗಿದ್ದೇವೆ. ಇದೇ ನಶೆಯಲ್ಲಿದ್ದು ಪವಿತ್ರರಾಗಬೇಕಾಗಿದೆ. ಜ್ಞಾನಧನದಿಂದ ಸಂಪನ್ನರಾಗಿ ದಾನ ಮಾಡಬೇಕಾಗಿದೆ. ಸತ್ಯ ಸೌದಾಗರರಾಗಿ ತಮ್ಮ ಲೆಕ್ಕಪತ್ರವನ್ನು ಇಡಬೇಕಾಗಿದೆ. ಬಾಬಾ ಹೇಳುತ್ತಾರೆ, ರಾಜಋಷಿಯಾಗಿ ಬದುಕುವುದು ಅಂದರೆ ಕಮಲದ ಹೂವಿನಂತೆ ಇರುವುದು, ಕೆಸರಿನಲ್ಲಿದ್ದರೂ ಅದಂಟದಂತೆ ಇರುವುದು. ಹಾಗೆಯೇ ಪ್ರತಿದಿನ ನಮ್ಮ ಮಾನಸಿಕ ಲಾಭನಷ್ಟದ ಲೆಕ್ಕವಿಡುವುದು ಬಹಳ ಮುಖ್ಯ. ಜ್ಞಾನದ ದಾನ ಮಾಡುವುದು ಅಂದ್ರೆ ಕೇವಲ ಮಾತಿನಲ್ಲಿ ಹೇಳುವುದಾ? ಇಲ್ಲ. ಜ್ಞಾನವೆಂಬ ಸಂಪತ್ತನ್ನು ಕೇವಲ ನಮ್ಮಲ್ಲೇ ಇಟ್ಟುಕೊಳ್ಳದೆ ನಮ್ಮ ನಡವಳಿಕೆ ಮತ್ತು ಮಾತುಗಳ ಮೂಲಕ ಇತರರಿಗೆ ಹಂಚಿದಾಗ ಮಾತ್ರ ಅದು ವೃದ್ಧಿಯಾಗುತ್ತದೆ. ಇಂದಿನ ಅದ್ಭುತ ವರದಾನ ಹೀಗಿದೆ: ಸ್ವಯಂನು ಸೇವಾಧಾರಿ ಎಂದು ತಿಳಿದುಕೊಂಡು ಬಾಗುವ ಹಾಗೂ ಸರ್ವರನ್ನೂ ಬಾಗಿಸುವಂತಹ ನಿಮಿತ್ತ ಹಾಗೂ ನಮ್ರಚಿತ್ತ ಭವ. ನೋಡಿ, ಇಲ್ಲಿ ಒಂದು ಅದ್ಭುತವಾದ ರಹಸ್ಯವಿದೆ. ಅಹಂಕಾರ ಯಾವತ್ತೂ ಬಾಗುವುದಿಲ್ಲ, ಅದು ಮುರಿಯುತ್ತದೆ. ಹೌದು, ಅಹಂಕಾರಕ್ಕೆ ಬಾಗಲು ಇಷ್ಟ ಇರುವುದಿಲ್ಲ. ಖಂಡಿತ. ಆದರೆ ಯಾರು ನಾನೊಬ್ಬ ಕೇವಲ ನಿಮಿತ್ತ ಮಾತ್ರ, ಭಗವಂತ ನನ್ನ ಮೂಲಕ ಈ ಕಾರ್ಯ ಮಾಡಿಸ್ತಿದ್ದಾನೆ ಎಂಬ ಸೇವಾಭಾವನೆಯಿಂದ ನಮ್ರವಾಗಿರ್ತಾರೋ ಅವರ ಆ ಮಧುರತೆಗೆ ಇಡೀ ವಿಶ್ವವೇ ಬಾಗುತ್ತದೆ. ಬಾಗುವುದು ಎಂದರೆ ಸೋಲುವುದಲ್ಲ, ಅದು ಎಲ್ಲರ ಹೃದಯವನ್ನು ಗೆಲ್ಲುವ ಕಲೆ. ಇಂದಿನ ಸ್ಲೋಗನ್: ಈಗ ಸಮಸ್ಯಾ ಸ್ವರೂಪರಲ್ಲ, ಸಮಾಧಾನ ಸ್ವರೂಪರಾಗಿರಿ. ದೈನಂದಿನ ಕಚೇರಿಯಲ್ಲಿ ಅಥವಾ ಕುಟುಂಬದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಬರುವುದು ಸಹಜ ಅಲ್ವಾ? ಹೌದು, ಪ್ರತಿಯೊಂದು ಕಡೆ ಸಮಸ್ಯೆ ಇದ್ದೇ ಇರುತ್ತದೆ. ಆದರೆ ಆ ಸಮಸ್ಯೆಗಳನ್ನೇ ಹಿಡಿದುಕೊಂಡು ಕೂರುವ ಬದಲು ಅದಕ್ಕೆ ಪರಿಹಾರವೇನು ಎಂದು ಯೋಚಿಸುವ ಮನಸ್ಥಿತಿ ನಮ್ಮದಾಗಬೇಕು. ನಾವೇ ಇತರರಿಗೆ ಸಮಸ್ಯೆ ಆಗಬಾರದು, ಬದಲಿಗೆ ನಾವೆಲ್ಲರಿಗೂ ಸಮಾಧಾನ ನೀಡುವ ಶಾಂತಿದೂತರಾಗಬೇಕು. ಇಂದಿನ ಅವ್ಯಕ್ತ ಇಶಾರೆಯತ್ತ ಗಮನ ಹರಿಸೋಣ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣಧಾರಣೆ ಮಾಡಿ. ಕೋಪಗೊಳ್ಳುವುದು ಅಥವಾ ಆವೇಶದಲ್ಲಿ ಬರುವುದು, ಜೋರಾಗಿ ಮಾತನಾಡುವುದು ಇವೆಲ್ಲವೂ ಆತ್ಮದ ಶಕ್ತಿಯನ್ನು ಸಂಪೂರ್ಣವಾಗಿ ಖಾಲಿ ಮಾಡುವಂತಹ ಗುಣಗಳು. ಹೌದು, ಆ ಹಳೆಯ ಸ್ವಭಾವವನ್ನು ಬದಲಾಯಿಸಿ ಮಧುರತೆಯಿಂದ ಮಹಾನ್ ಆತ್ಮರಾಗುವ ಸೂಚನೆ ಇದಾಗಿದೆ. ಬನ್ನಿ ಈಗ ಯೋಗದ ಕಾಮೆಂಟ್ರಿ ಮಾಡೋಣ.
ಪರ್ಣಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸುತ್ತಿದ್ದೇನೆ. ನಾನೊಂದು ಅತ್ಯಂತ ಪ್ರಕಾಶಮಾನವಾದ ಸೂಕ್ಷ್ಮವಾದ ಜ್ಯೋತಿರ್ಬಿಂದು. ನಾನೊಬ್ಬ ರಾಜಋಷಿ. ನನ್ನ ಆಂತರಿಕ ಜಗತ್ತು ಸಂಪೂರ್ಣ ಶಾಂತವಾಗಿದೆ. ನನ್ನ ಪರಮಪಿತ ಶಾಂತಿಯ ಸಾಗರನಾದ ಶಿವಬಾಬಾನ ಸಾನ್ನಿಧ್ಯದಲ್ಲಿ ನಾನಿದ್ದೇನೆ. ಆ ಪರಮಾತ್ಮನಿಂದ ಪವಿತ್ರತೆಯ ಮಧುರತೆಯ ಪ್ರಕಾಶಮಾನವಾದ ಕಿರಣಗಳು ನನ್ನೊಳಗೆ ನಿರಂತರವಾಗಿ ಹರಿಯುತ್ತಿವೆ. ನನ್ನ ಪ್ರತಿ ಸಂಕಲ್ಪವೂ ಶುದ್ಧವಾಗಿದೆ. ನನ್ನಿಂದ ಹೊರಹೊಮ್ಮುತ್ತಿರುವ ಈ ದಿವ್ಯವಾದ ಶಾಂತಿಯ ಕಂಪನಗಳು ಇಡೀ ವಿಶ್ವಕ್ಕೆ, ಪ್ರಕೃತಿಗೆ, ಪ್ರತಿಯೊಂದು ಆತ್ಮಕ್ಕೂ ತಲುಪುತ್ತಿವೆ. ನಾನು ಸಂಪೂರ್ಣ ಮಧುರ ಸ್ವರೂಪ ಆತ್ಮ. ಇಂದಿನ ಇಡೀ ದಿನಕ್ಕಾಗಿ ಒಂದು ಸಾರಾಂಶ ಅಭ್ಯಾಸವನ್ನು ಮಾಡೋಣ. ಇಂದು ನಾವು ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಯಾವುದೇ ಸಾಧಾರಣ ಕೆಲಸ ಮಾಡುತ್ತಿರ್ಲಿ, ನಮ್ಮ ಒಳಗಡೆ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಎಂಬ ನಶೆ ಸದಾ ಜಾಗೃತವಾಗಿರ್ಲಿ. ಮಧುರ ಮಕ್ಕಳೇ, ಇಂದಿನ ಈ ಅದ್ಭುತ ಜ್ಞಾನರತ್ನಗಳನ್ನು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಿ. ಸದಾ ಹರ್ಷಿತರಾಗಿರಿ. ಸಾಧಾರಣತೆಯಲ್ಲೂ ಶ್ರೇಷ್ಠತೆಯ ನಶೆಯಿರ್ಲಿ. ಹಾಗೂ ಯೋಗ ಬಲದಿಂದ ನಿಮ್ಮ ಪ್ರತಿಯೊಂದು ಕರ್ಮವನ್ನು ದಿವ್ಯವನ್ನಾಗಿ ಮಾಡಿಕೊಳ್ಳಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.